ಸುದ್ದಿ ಏನು ಅಂತ ನೋಡೋಣ. ರಾಜ್ಯದಾದ್ಯಂತ ಮಳೆ ಆರ್ಭಟಿಸ್ತಾ ಇದೆ. ಮಳೆ ಆರಂಭದಲ್ಲಿ ಜನಕ್ಕೆ ಖುಷಿ ಕೊಟ್ರೆ ಹೋಗ್ತಾ ಹೋಗ್ತಾ ಮಳೆ ಅಬ್ಬರ ಹೇಗಿದೆ ಅಂತ ಅಂದ್ರೆ ಜನ ಪಡಬಾರದ ಪಾಡು ಪಡ್ತಾ ಇದ್ದಾರೆ. ಹಾಸನ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಮಳೆ ಸಿಕ್ಕಾಪಟ್ಟೆ ಸುರಿತಾ ಇದೆ. ಏಕಾಏಕಿ ಚಲಿಸ್ತಾ ಇದ್ದ ಕಾರಿನ ಮೇಲೆ ಗುಡ್ಡ ಕುಸಿದಿದೆ. ಇದು ಆಗ್ತಾ ಇರುವಂತಹ ಅವಘಡ. ಇದರಿಂದಾಗಿಯೇ ಜನ ಆತಂಕದಲ್ಲಿದ್ದಾರೆ. ಅಲ್ಲಲ್ಲಿ ಮಣ್ಣು ಕುಸಿತಾ ಇದೆ, ಗುಡ್ಡ ಕುಸಿತಾ ಇದೆ, ಮನೆಗಳಿಗೆ ನೀರು ನುಗ್ಗುತ್ತಾ ಇದೆ, ರಸ್ತೆ ತುಂಬೆಲ್ಲ ನೀರು, ಸಂಪರ್ಕ ಕಲ್ಪಿಸೋ ಸೇತುವೆ ಮುಳುಗಡೆ ಆಗಿದೆ. ಈ ಎಲ್ಲ ಅವಾಂತರಗಳು ಕೂಡ ಮಳೆಯಿಂದಾಗಿ ಆಗ್ತಾ ಇದೆ. ಸಾವು ನೋವುಗಳಾಗ್ತಾ ಇದೆ. ಹಾಸನದ ವಿಚಾರಕ್ಕೆ ಬರೋದಾದ್ರೆ ಮಳೆ ಆರ್ಭಟ ಮುಂದುವರೆದಿದೆ. ಕಾರಿನ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಕಾರ್ನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಅಪಾಯದಿಂದ ಬಹಳ ದೊಡ್ಡ ಅಪಾಯದಿಂದ ಪಾರಾಗಿದ್ದಾರೆ. ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ಬಳಿ ನಡೆದಂತಹ ಘಟನೆ. ಶಿರಾಡಿ ಘಾಟ್ನಲ್ಲಿ ವಾಹನ ಸಂಚಾರ ಸಂಪೂರ್ಣ ಸ್ಥಗಿತ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ 75 ಫುಲ್ ಟ್ರಾಫಿಕ್ ಜಾಮ್. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಗುಡ್ಡ ಕುಸಿದು ಬೀಳ್ತಾ ಇದೆ, ಮಣ್ಣು ಕುಸಿತಾ ಇದೆ. ರಸ್ತೆಯಲ್ಲಿ ಓಡಾಡೋದೇ ಭಯ ಹುಟ್ಟಿಸುವಂತಹ ಪರಿಸ್ಥಿತಿ ಇದೆ. ಈಗ ಗುಡ್ಡ ಕುಸಿತದಿಂದ ಓಮಿನಿ ಕಾರು ಸಿಕ್ಕಾಕೊಂಡಿದೆ. ಜಿಲ್ಲಾಡಳಿತ ಈಗ ಮಣ್ಣು ತೆರವು ಕಾರ್ಯಾಚರಣೆಗಿಳಿದಿದೆ. ಶಿರಾಡಿ ಘಾಟ್ನಲ್ಲಿ ಬದಲಿ ಮಾರ್ಗದಲ್ಲಿ ವಾಹನ ಸಂಚರಿಸ್ತಾ ಇದೆ. ಶಿರಾಡಿ ಘಾಟ್ನ ಮೂಲಕ ಸಂಚರಿಸಬೇಕು ಅಂದ್ರೆ ಈಗ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿ ಓಡಾಟವನ್ನ ಸಂಪೂರ್ಣ ಸ್ಥಗಿತಗೊಳಿಸಲಾಗಿದೆ. ಯಾಕಂದ್ರೆ ಮಣ್ಣು ಕುಸಿತಾ ಇದೆ, ಸಿಕ್ಕಾಪಟ್ಟೆ ಮಳೆ ಸುರಿತಾ ಇರೋದ್ರಿಂದ ಅಲ್ಲಲ್ಲಿ ಗುಡ್ಡ ಕುಸಿತಾ ಇದೆ, ಮಣ್ಣು ಕುಸಿತಾ ಇದೆ. ಆ ಹಿನ್ನೆಲೆಯಲ್ಲಿ ಸಂಚಾರವನ್ನ ಸ್ಥಗಿತ ಮಾಡಿದ್ದಾರೆ. ಶಿರಾಡಿ ಘಾಟ್ನಲ್ಲಿ ಬದಲಿ ಮಾರ್ಗದಲ್ಲಿ ಈಗ ವಾಹನಗಳು ಸಂಚರಿಸ್ತಾ ಇದೆ. ಎಷ್ಟು ದೃಶ್ಯಗಳನ್ನ ನೋಡ್ತಾ ಇದ್ದೀವಿ, ಅದರ ತೀವ್ರತೆ ಎಷ್ಟಿದೆ ಅನ್ನೋದಕ್ಕೆ ಸಾಕ್ಷಿ. ಮೊನ್ನೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತಾ ಇತ್ತು. ಇನ್ನೂ ಕೂಡ ಅಲ್ಲಿ ಸಿಲುಕಿದವರು ಎಷ್ಟು ಮಂದಿ, ಎಷ್ಟು ವಾಹನ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಸಿಗ್ತಾ ಇಲ್ಲ. ತೆಗಿತಲೇ ಇದ್ದಾರೆ, ಗುಡ್ಡ ಕುಸಿತಲೇ ಇದೆ. ಅದು ಸಾಲದು ಅಂತ ಇತ್ತ ಸಕಲೇಶಪುರದ ದೊಡ್ಡ ತಪ್ಪುನಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಗುಡ್ಡ ಕುಸಿತ ಆಗಿದೆ. ಒಮಿನಿ ಸಿಲುಕೊಂಡಿದೆ. ಸದ್ಯ ಜನರ ಯಾರಿಗೂ ಕೂಡ ಸಮಸ್ಯೆ ಆಗಿಲ್ಲ, ಪಾರಾಗಿದ್ದಾರೆ. ಆದರೆ ವಾಹನ ಸಂಚಾರ ಸ್ಥಗಿತ ಆಗಿದೆ. ಟ್ರಾಫಿಕ್ ಜಾಮ್ ಉಂಟಾಯಿತು. ಏಕಾಏಕಿ ಗುಡ್ಡ ಕುಸಿದು ಹೋಯಿತು ಚಲಿಸ್ತಾ ಇದ್ದಂತಹ ಒಮಿನಿ ಕಾರ್ ಮೇಲೆ. ಕಾರ್ನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ, ಬಿಟ್ಟರೆ ಪಾರಾಗಿದ್ದಾರೆ. ಆದರೆ ಅಂಕೋಲಾದ ಶಿರೂರಿನಲ್ಲಿ ಆ ಅದೃಷ್ಟ ಅವರ ಪಾಲಿಗಿರಲಿಲ್ಲ. ಸತ್ತವರು ಎಷ್ಟು ಮಂದಿ, ಸಿಲುಕದವರು ಎಷ್ಟು ಮಂದಿ, ಕೊಚ್ಕೊಂಡು ಹೋಗಿದ್ದು ಎಷ್ಟು ವಾಹನ ಅನ್ನೋದ್ರ ಬಗ್ಗೆ ಸ್ಪಷ್ಟತೆಯೇ ಸಿಗದ ಮಟ್ಟಿಗೆ ಅಲ್ಲಿ ಗುಡ್ಡ ಕುಸಿತ ಆಗಿದೆ. ಈ ರೀತಿ ಹೆದ್ದಾರಿಯಲ್ಲೇ ಮಹಾ ಅವಘಡಗಳು, ಅನಾಹುತಗಳು ಸಂಭವಿಸ್ತಾ ಇರುವಂಥದ್ದು. ಸಂಚಾರ ಮಾಡುವಂಥವರಿಗೂ ತೊಡಕಾಗಿದೆ. ಜೊತೆಗೆ ಏಕಾಏಕಿ ಗುಡ್ಡ ಕುಸಿತದಿಂದಾಗಿ ಅಪಾಯಕ್ಕೆ ಸಿಲುಕೊಳ್ತಾ ಇದ್ದಾರೆ ಜನ. ಹಾಸನ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಮುಂದುವರೆದಿರುವಂತಹ ಚಿತ್ರಣವನ್ನ ನಾವು ನೋಡ್ತಾ ಇದ್ದೀವಿ. ಒಂದೆಡೆ ಹಾಸನದ ಚಿತ್ರಣವಾದರೆ ಮತ್ತೊಂದೆಡೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಶಿರೂರು ಬಳಿಯ ಚಿತ್ರಣ. ಇನ್ನೂ ಕಾರ್ಯಾಚರಣೆ ಮುಂದುವರೆದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.